ಸರ್, ಈಗ ವಿಜೇಂದ್ರ ಅವರು ಫೆಬ್ರವರಿ ಅಂತ್ಯದೊಳಗಡೆಗೆ ರಾಜ್ಯಾಧ್ಯಕ್ಷರ ಹೈಕಮಾಂಡ್ ಮಾಡುತ್ತೆ ಅಂತ ಹೇಳಿದ್ರು, ಆದ್ರೆ ಆಗಿಲ್ಲ. ಸೊ ಹಿಂಗಾಗಿ ಸ್ಟೇ ತಂದಿದೆ ಹೈಕಮಾಂಡ್ ಅಂತ ಹೇಳಿದ್ದಾರೆ. ಸೊ ಹಿಂಗಾಗಿ ಮತ್ತೆ ನಾವು ಕೂಡ ಅಂದ್ರೆ ನಮ್ಮವರೇ ಅಧ್ಯಕ್ಷ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾರೆ. ಅರೆ ಹುಚ್ಚರಿ ನಾನು ಹೇಳಿದಲ್ಲ, ಅವ್ರ ಬಟ್ಟೆ ಅವರು ಅರಕ್ಕಂತ ದಾರಿಲಿ ಬೀದಿಲಿ ಅಮ್ಮ ತಾಯಿ ಅಂತಾರಲ್ಲ, ಆ ಪರಿಸ್ಥಿತಿ ಬರುತ್ತೆ ಅವ್ರಿಗೆ. ರಾಷ್ಟ್ರೀಯ ಅಧ್ಯಕ್ಷರು, ರಾಷ್ಟ್ರೀಯ ನಮ್ಮ ನರೇಂದ್ರ ಮೋದಿಯವರು, ನಡ್ಡಾಜಿಯವರು, ಅಮಿತ್ ಶಾಜಿಯವರು 100ಕ್ಕೆ 100 ವಿಜೇಂದ್ರ ಅವ್ರನ್ನ ಮುಂದುವರಿಸ್ತಾರೆ. ಇದ್ರ ಬಗ್ಗೆ ಎರಡು ಮಾತಿಲ್ಲ, ಸ್ಟೇನೂ ಇಲ್ಲ, ಯಾವುದೂ ಇಲ್ಲ. ವಿಜೇಂದ್ರ ಶಕ್ತಿ ಗೊತ್ತು, ವಿಜೇಂದ್ರ ಸಾಮರ್ಥ್ಯ ಗೊತ್ತು, ಸಂಘಟನೆ ಮಾಡಿದರೆ, ಭ್ರಷ್ಟಾಚಾರದ ಹೋರಾಟ ಮಾಡಿದರೆ. ಯಡಿಯೂರಪ್ಪನವರೇ ಪ್ರಶ್ನಾತೀತ ನಾಯಕ, ರಾಜ್ಯದಲ್ಲಿ ಬಿಜೆಪಿ ಕಟ್ಟಿದ್ದು ಯಡಿಯೂರಪ್ಪನೇ. ಅಂದರೆ ಸಂಘ ಪರಿವಾರದ ಆನಂದ್ ಕುಮಾರ್ ಅವರ ಅನೇಕ ಹಿರಿಯರ ಆಶೀರ್ವಾದ, ಮಾರ್ಗದರ್ಶನ ಪಕ್ಷವನ್ನು ಕಟ್ಟಿದ್ರು. ಇವತ್ತೇನಾದರೂ ಯಡಿಯೂರಪ್ಪ ಇಲ್ಲದೇ ಇದ್ದರೆ ಭಾರತೀಯ ಜನತಾ ಪಾರ್ಟಿ ರಾಜ್ಯದಲ್ಲಿ ಮಟ್ಟಕ್ಕೆ ಬರ್ತಾ ಇರಲಿಲ್ಲ. ಆಂಧ್ರದಲ್ಲಿ ಆಯ್ತಾ, ತಮಿಳುನಾಡಲ್ಲಿ ಬಂತ, ಕೇರಳದಲ್ಲಿ ಬಂತ. ಯಡಿಯೂರಪ್ಪನಂತ ದೈತ್ಯ ಶಕ್ತಿ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿನ ಕಟ್ಟಿ ಬೆಳೆಸಿದ್ರು. ಮುಂದೆ ಅವರಿಗೆ ಒಂದು ಕನಸಿದೆ, ಮಗನ ಮುಖ್ಯಮಂತ್ರಿ ಮಾಡೋಕ್ಕೋಸ್ಕರ ಯಡಿಯೂರಪ್ಪ ಹೋರಾಟ ಅಲ್ಲ, ತಾನು ನಂಬಿದಂಥ ಸಿದ್ಧಾಂತವನ್ನು ಈ ರಾಜ್ಯದಲ್ಲಿ ಪಕ್ಷವನ್ನು ಕಟ್ಟಬೇಕು, ಬೆಳೆಸಬೇಕು, ಅಧಿಕಾರ ತರಬೇಕಂತೇಳಿ ಯಡಿಯೂರಪ್ಪನ ಮಹತ್ವಾಕಾಂಕ್ಷೆ ಇದೆ. ಇವ್ರು ಏನು ಬೇಕಾದರೂ ಹೇಳಿ, ಅವ್ರು ಅರೆಹುಚ್ಚರು, ಅವ್ರಿಗೆ ಹೆಚ್ಚು ಅವ್ರ ಹೆಸರು ಹೇಳೋಕ್ಕೂ ಇಚ್ಛೆ ಪಡಲ್ಲ. ಹಾಗಾಗಿ ಅರೆಹುಚ್ಚರ ಬಗ್ಗೆ ಜಾಸ್ತಿ ಮಾತಾಡಿದರೆ ಜನ ನನಗೂ ಬೈತಾರೆ.